ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 201 ಬಂದ್ಬಿಟ್ಟು ಎಂಟ್ರಿ, 249 ಬಂದ್ಬಿಟ್ಟು ಟಾರ್ಗೆಟ್. ಓಕೆ, 48 ಪಾಯಿಂಟ್ಸ್ ಇವತ್ತು ಟಾರ್ಗೆಟ್ ನ ಬುಕ್ ಮಾಡಿರೋದು. ಫುಲ್ ವಿಡಿಯೋ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ ಅಂಡ್ ಲೈಕು ಸಹ ಮಾಡಿ. ಟ್ರೇಡಿಂಗ್ ಅಲ್ಲಿ ಲಾಸಸ್ ಆಗೋದು ನಾರ್ಮಲ್. ಕೆಲವರು ಡೈಲಿ 1 or 2 ಟ್ರೇಡ್ಸ್ ಮಾಡ್ತಾ ಇರ್ತಾರೆ, ಲಾಸ್ ಆಗ್ತಾ ಇರತ್ತೆ. ಆ ಒಂದು ಲಾಸಸ್ ನ ಡೈಲಿ ಮಾಡ್ತಾ ಇರಬಾರ್ದು. ಮಾಡಿರೋ ಮಿಸ್ಟೇಕ್ಸ್ ನ ಮತ್ತೆ ಮತ್ತೆ ಮಾಡಬಾರ್ದು. ಇದು ತುಂಬಾ ಡೇಂಜರಸ್. ಇವತ್ತು ಒಂದು ಮಿಸ್ಟೇಕ್ ಮಾಡಿದೀವಿ ಅಂತಂದ್ರೆ ಮತ್ತೆ ನಾಳೆ ಸೇಮ್ ಮಿಸ್ಟೇಕ್ ನ ಮಾಡಬಾರ್ದು. ನಿಮ್ಗೆ ಒಂದೇ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ, ನೋಡಿ, ಆನ್ಸರ್ ಮಾಡಿ. ಸುಮಾರು ಜನರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟ್ರೇಡ್ ಪ್ರಾಫಿಟ್ ಮಾಡ್ತಾರೆ, ಎಂಡ್ ಆಫ್ ದ ಡೇ ನೋಡೋದಾದ್ರೆ ಲಾಸಸ್ ಆಗತ್ತೆ. ಹೌದಾ ಇಲ್ವಾ? ಸುಮಾರು ಜನರು ಫಸ್ಟ್ ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡ್ತಾರೆ, ಕೊನೆಯಲ್ಲಿ ನೋಡೋದಾದ್ರೆ ಬೈ ಎಂಡ್ ಆಫ್ ದ ಡೇ ಲಾಸಸ್ ಅಲ್ಲಿ ಡೇ ಕಂಪ್ಲೀಟ್ ಆಗುತ್ತೆ. ಆನ್ಸರ್ ಬಂದ್ಬಿಟ್ಟು ತುಂಬಾ ಸಿಂಪಲ್, ಜಸ್ಟ್ ಸೈಕಾಲಜಿ. ಇವತ್ತು ನಿಮಗೆ ಒಂದು ರಿಯಲ್ ಸೈಕಾಲಜಿ ಹೇಗಿರುತ್ತೆ ಅಂತ ಪ್ರತಿಯೊಂದು ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ, ನೋಡಿ, ಫುಲ್ ವಿಡಿಯೋ ನೋಡಿ. ಓಕೆ, ಸೊ ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಿಯರ್ ಇದ್ರೆ, ರಿವೆಂಜ್ ಟ್ರೇಡಿಂಗ್ ಮಾಡೋ ಒಂದು ಅಭ್ಯಾಸ ಇದ್ರೆ, ಓವರ್ ಟ್ರೇಡಿಂಗ್, ಎಮೋಷನಲ್ ಸ್ಟ್ರೆಸ್ ಏನಾದ್ರು ಆಗ್ತಾ ಇದ್ರೆ, ಈ ಒಂದು ವಿಡಿಯೋ ನಿಮ್ಗೆ ಅಂತ ನಾನು ತಂದಿರೋದು. ಫುಲ್ ವಿಡಿಯೋ ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಈ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮಗೆ ಒಂದು ಸೆಟಪ್ ಸಿಕ್ಕಿದೆ, ಎವ್ರಿಥಿಂಗ್ ಪರ್ಫೆಕ್ಟ್. ನೀವು ಯೂಸ್ ಮಾಡ್ತಿರೋ ಸ್ಟ್ರಾಟಜಿ ಪ್ರಕಾರ ಪ್ರಾಪರ್ ಎಂಟ್ರಿ ಸಿಗ್ತಾ ಇದೆ, ಎವ್ರಿಥಿಂಗ್ ಪರ್ಫೆಕ್ಟ್ ಇದೆ, ಪ್ರತಿಯೊಂದು ರೂಲ್ಸ್ ಆಕ್ಸೆಪ್ಟ್ ಆಗ್ತಾ ಇದೆ. ಬಟ್ ಎಂಟ್ರಿ ತಗೋಬೇಕಾದ್ರೆ ಫಿಯರ್ ಸ್ಟಾರ್ಟ್ ಆಗತ್ತೆ. ಈ ಒಂದು ಟ್ರೇಡ್ ಮಾಡಿ ನಾನು ಲಾಸ್ ಆದ್ರೆ, ಅಥವಾ ನಾನು ಎಂಟ್ರಿ ಮಾಡಿದಾಗ ಏನಾದ್ರು ಮಾರ್ಕೆಟ್ ಅಲ್ಲಿ ಆಪೋಸಿಟ್ ಸೈಡ್ ಹೋದ್ರೆ ಅಂತ ಒಂದು ಫಿಯರ್ ಆಗುತ್ತೆ. ಫೈನಲ್ ಎಂಟ್ರಿ ಏನಾಗತ್ತೆ ಅಂದ್ರೆ, ಸುಮಾರು ಜನರು ಎಂಟ್ರಿ ಮಾಡಲ್ಲ. ಆ ಒಂದು ಎಂಟ್ರಿ ಬಂದಾಗ ನೆಕ್ಸ್ಟ್ ಮಾರ್ಕೆಟ್ ಆ ಒಂದು ಸ್ಟ್ರಾಟಜಿ ಪ್ರಕಾರ ಟಾರ್ಗೆಟ್ ಕೊಟ್ಬಿಡತ್ತೆ. ಆಮೇಲೆ ರಿಗ್ರೆಟ್ ಆಗತ್ತೆ. ಇದನ್ನ ಫಿಯರ್ ಇಂದ ಟ್ರೇಡೇ ಮಾಡಿಲ್ಲ. ಹಾಗಾಗಿ ಸುಮಾರು ಜನರು ಫಿಯರ್ ಇಂದ ಟ್ರೇಡ್ ನ ಆಪರ್ಚುನಿಟೀಸ್ ನ ಮಿಸ್ ಮಾಡಿಬಿಟ್ಟು ಲಾಸಸ್ ಮಾಡ್ತಾ ಇರ್ತಾರೆ. ಟಾರ್ಗೆಟ್ ಹಿಟ್ ಆದ್ಮೇಲೆ ಮತ್ತೆ ಅಪ್ಸೈಡ್ ಹೋಗ್ಬಿಟ್ಟು ಬೈ ಮಾಡ್ತಾರೆ, ಅಲ್ಲಿಂದ ಕೆಳಗಡೆ ಬೀಳ್ತಾ ಇರುತ್ತೆ. ಈ ರೀತಿ ಸುಮಾರು ಜನರು ಲಾಸ್ ಆಗ್ತಾ ಇರ್ತಾರೆ. ಕೆಲವ್ರು ನೋಡೋದಾದ್ರೆ, ಇನ್ನೊಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕೆಲವರು ಟ್ರೇಡ್ ಮಾಡ್ತಾರೆ, 2000 ಪ್ರಾಫಿಟ್ ಬಂದಿರುತ್ತೆ, ಟಾರ್ಗೆಟ್ ಸಹ ರೀಚ್ ಆಗಿರುತ್ತೆ. ಮೈಂಡ್ ಅಲ್ಲಿ ಥಿಂಕಿಂಗ್ ಬರುತ್ತೆ, ಇನ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, 5000 ರೂಪೀಸ್ ಪ್ರಾಫಿಟ್ ಬರ್ಬೋದು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ತುಂಬಾ ಗ್ರೀಡಿನೆಸ್ ಬರುತ್ತೆ. ಆಕ್ಚುಲಿ ಅದು ಟಾರ್ಗೆಟ್ ಹಿಟ್ ಆಗಿರುತ್ತೆ, ಟಾರ್ಗೆಟ್ ನ ಬುಕ್ ಮಾಡಿರಲ್ಲ. ಸೊ ಇನ್ನೊಂದು ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ನೋಡೋದಾದ್ರೆ ಆ 2000 ಪ್ರಾಫಿಟ್ ಏನಿದೆ ಅದು ಮತ್ತೆ ತಿರ್ಗಾ ಲಾಸ್ಗೆ ಹೋಗ್ಬಿಟ್ಟು ಗ್ರೇಡಿಯಿಂದ ಹೋಲ್ಡ್ ಮಾಡಿಬಿಟ್ಟು ಲಾಸ್ ಮಾಡ್ಕೊಂಡ್ ಬಿಡ್ತಾರೆ. ಸೊ ಒಂದು ಸತಿ ಲಾಸ್ ಆದ್ರೆ ಮತ್ತೆ ಓವರ್ ಟ್ರೇಡಿಂಗ್ ಶುರು ಮಾಡಿಬಿಟ್ಟು ಇದೇ ರೀತಿ ಒಂದು ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಆಲ್ವೇಸ್ ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೊಫೆಷನಲ್ ಟ್ರೇಡರ್ ಒಂದು ಸತಿ ಟಾರ್ಗೆಟ್ ಬಂದಿದೆ ಅಂತಂದ್ರೆ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ಆಚೆ ಬಂದ್ಬಿಡ್ತಾರೆ. ಈಗ ನೋಡಿ, ಇಲ್ಲಿ ನಾನು ಟ್ರೇಡ್ ಮಾಡಿದ್ದೀನಿ, ರೆಡ್ ಕಲರ್ ಕ್ಯಾಂಡಲ್ ಆಗ್ತಿದೆ, ಗ್ರೀನ್ ಕಲರ್ ಕ್ಯಾಂಡಲ್ ಆಗ್ತಿದೆ, ಈವನ್ ಇಲ್ಲಿ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ನನ್ನ ಒಂದು ಟಾರ್ಗೆಟ್ ನನಗೆ ಗೊತ್ತು. ನನ್ನ ಟಾರ್ಗೆಟ್ಗೆ ಬಂದ್ರೆ 100% ನಾನು ಟ್ರೇಡ್ ಇಂದ ಬರ್ತೀನಿ. ಸೊ ಪ್ರೀವಿಯಸ್ ಇವಾಗ ಹೇಳ್ದೆ ಅಲ್ವಾ, 2000 ರೂಪೀಸ್ ಪ್ರಾಫಿಟ್ ಬಂದಿದ್ರೆ 5000 ಬರೋ ತನಕ ಕೆಲವರು ವೇಟ್ ಮಾಡ್ತಾರೆ, ಇನ್ನೂ ಜಾಸ್ತಿ ಪ್ರಾಫಿಟ್ ಬರ್ಲಿ ಅಂತ ವೇಟ್ ಮಾಡ್ತಾರೆ. ಎಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಅದು ಹೇಗೆ ಗೊತ್ತಾಗತ್ತಂದ್ರೆ, ಯಾವಾಗ ನಿಮಗೆ ರಿಯಲ್ ಸಬ್ಜೆಕ್ಟ್ ಇರುತ್ತೆ, ಆ ಒಂದು ಮೆಂಟರ್ ಹತ್ರ ನೀವು ಹೋದ್ರೆ ಅವ್ರು ಹೇಳ್ಕೊಡ್ತಾರೆ. ಓಕೆ, ಸೊ ಈ ರೀತಿ ಕೆಲವರು ಗ್ರೇಡ್ ಇಂದ ಟ್ರೇಡ್ ಮಾಡ್ತಾರೆ. ಇನ್ನೊಂದು ವೆರಿ 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 ಡೇಂಜರಸ್ ಮಿಸ್ಟೇಕ್ ಏನು ಅಂತಂದ್ರೆ, ಫಸ್ಟ್ ಟ್ರೇಡ್ ಏನಾದ್ರು ಸ್ಟಾಪ್ ಲಾಸ್ ಇಟ್ಟಾದ್ರೆ ಸುಮಾರು ಜನ ಟ್ರೇಡ್ ಮಾಡ್ತಾರೆ ಅಂತಂದ್ರೆ, ಲಾಸ್ ನ ರಿಕವರಿ ಮಾಡಬೇಕು ಅಂತ ಪದೇ ಪದೇ ಬೇರೆ ಬೇರೆ ಸ್ಟ್ರಾಟಜಿನ ಯೂಸ್ ಮಾಡಿಬಿಟ್ಟು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಲಾಸ್ ಆಗತ್ತೆ. ಇನ್ನೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಲಾಸ್ ಆಗತ್ತೆ. ಲಾಸಸ್ ಅಗೈನ್ 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 ಲಾಸಸ್ ಆಗ್ತಾ 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 ಸ್ಮಾಲ್ ಲಾಸ್ ಇರೋದು ದೊಡ್ಡ ಲಾಸ್ ಆಗ್ಬಿಡುತ್ತೆ. ಸೊ ಮಾರ್ಕೆಟ್ ಜೊತೆ ರಿವೆಂಜ್ ತಿರ್ಸ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ರೀಸನ್ ಇಂದ ಸಹ ಸುಮಾರು ಜನರು ಇದೇ ರೀತಿ ಒಂದು ರಿವೆಂಜ್ ಟ್ರೇಡಿಂಗ್ ಮಾಡ್ತಾ ಇರ್ತಾರೆ. ಐ ಆಮ್ ಶೂರ್ ಇನಿಷಿಯಲ್ ಆಫ್ ದ ಕೆರಿಯರ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನರಿಗೆ ಈ ಒಂದು ಪ್ರಾಬ್ಲಮ್ ಹಾಗೆ ಆಗಿರುತ್ತೆ. ಒಂದೇ ಒಂದು ಅರ್ಥ ಮಾಡ್ಕೊಳ್ಳಿ, ಡೈಲಿ ನೀವು ಟ್ರೇಡ್ ಮಾಡ್ತಾ ಇದ್ರೆ ಇವೆಲ್ಲ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ನಿಮ್ಗೇನಾದ್ರೂ ಈ ರೀತಿ ಏನಾದ್ರು ಸ್ಟ್ರಗಲ್ಸ್ ಇದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲಿ ಟ್ರೇಡ್ ಮಾಡಬೇಕು, ಯಾವ ಪ್ಲೇಸ್ ಅಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ಯಾವ ಪ್ಲೇಸ್ ಅಲ್ಲಿ ಟಾರ್ಗೆಟ್ ಇರುತ್ತೆ, ಇವೆಲ್ಲ ನೀವು ತಿಳ್ಕೋಬೇಕು ಅಂತಂದ್ರೆ ನಿಮ್ಗೋಸ್ಕರನೇ ನಾವು ಮಾಡಿರೋದು 1 year ಮೆಂಟರ್ಶಿಪ್.
ಡೈಲಿ 2 ಕ್ಲಾಸಸ್ ಮಾಡ್ತಾ ಇದ್ದೀವಿ. ಸೊ ಕ್ಲಾಸಸ್ ಅಲ್ಲಿ ಟ್ರೇಡಿಂಗ್ ಸೈಕಾಲಜಿ ಹೇಳ್ತೀವಿ, ರಿಸ್ಕ್ ಮ್ಯಾನೇಜ್ಮೆಂಟ್ ನ ಹೇಳ್ತೀವಿ, ಲೈವ್ ಮಾರ್ಕೆಟ್ ಅಲ್ಲಿ ಹೇಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಇರುತ್ತೆ. ಓಕೆ, ಸೊ ಎಲ್ಲಿ ಎಂಟ್ರಿ, ಎಲ್ಲಿ ಎಕ್ಸಿಟ್ ಪ್ರಾಪರ್ ಆಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ ಸಬ್ಜೆಕ್ಟ್ ನ. ಅಂಡ್ ಎಮೋಷನ್ಸ್ ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಸಹ ಹೇಳ್ಕೊಡ್ತೀವಿ. ಅಂಡ್ ರಿಯಲ್ ಟ್ರೇಡಿಂಗ್ ಡಿಸಿಪ್ಲಿನ್, ಸೊ ರಿಯಲ್ ಟ್ರೇಡಿಂಗ್ ಮಾಡ್ತಾ ಇದ್ರೆ ಡಿಸಿಪ್ಲಿನ್ ಆಗಿ ಹೇಗಿರಬೇಕು ಅಂತ ಪ್ರತಿಯೊಂದು ಕನ್ನಡದಲ್ಲಿ ತುಂಬಾ ಸುಲಭವಾಗಿ ಹೇಳ್ಕೊಡ್ತೀವಿ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೀರಿಯಸ್ ಆಗಿದ್ರೆ ಸೊ ಬಂದು ಜಾಯಿನ್ ಆಗಿ, 1 ವರ್ಷ ಡೈಲಿ ಕ್ಲಾಸಸ್ ಇರುತ್ತೆ. ಈವನ್ ಈ ಒಂದು ಟ್ರೇಡ್ ನೋಡಿ ತಾಳ್ಮೆಯಿಂದ ಇದ್ದೀನಿ. ನನ್ನ ಒಂದು ಟಾರ್ಗೆಟ್ ನ ಸೇಲ್ ಲಿಮಿಟ್ ಆಲ್ರೆಡಿ 249ಗೆ ಆಗ್ಬಿಟ್ಟು ನೋಡ್ತಾ ಇದ್ದೀನಿ. ಈವನ್ ಈ ಟ್ರೇಡ್ ಯಾವಾಗ ಬೆಳಗ್ಗೆ ಮಾಡ್ತಿರೋದು, ಈ ಒಂದು ಟೈಮ್ ಅಲ್ಲಿ ಈವನ್ ನಾನು ಯೂಟ್ಯೂಬ್ ಲೈವ್ ಅಲ್ಲಿ ಸ್ಟ್ರೀಮ್ ಅಲ್ಲಿ ಇದ್ದೆ. ಓಕೆ, ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಮಾಡಿಕೊಂಡು ನನ್ನ ಒಂದು ರಿಯಲ್ ಟ್ರೇಡ್ ತುಂಬಾ ಫ್ರೀ ಆಗಿ ಫಿಯರ್ಲೆಸ್ ಇಂದ ನಾನು ಟ್ರೇಡ್ ಮಾಡಿರೋದು. ಡೈಲಿ ಹೀಗೆ ಮಾಡೋದು, ನೆನ್ನೆ ಸಹ ಮಾಡಿದೆ, ಇವತ್ತು ಸಹ ಮಾಡ್ತಾ ಇದ್ದೀನಿ, ಡೈಲಿ ಮಾಡ್ತಾನೆ ಇರ್ತೀನಿ. ಯೂಟ್ಯೂಬ್ ಲೈವ್ ಮಾಡಿಕೊಂಡು ಮಾಡ್ತಿರೋದು ನೋಡಿ, ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡಿರೋದು. ನೀವು ಸಹ ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡಬೇಕು ಅಂತಂದ್ರೆ ಇವತ್ತೇ ಜಾಯ್ನ್ ಆಗಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಗೆ. ಈವನ್ ಈಗ ನೋಡಿ ಕಂಟಿನ್ಯೂ ಆಗಿ 3 ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಅಗೈನ್ 4th ಕ್ಯಾಂಡಲ್ ಸಹ ಆಗ್ತಾ ಇದೆ. ಸುಮಾರು ಜನರು ಎಕ್ಸಿಟ್ ಆಗ್ಬಿಡ್ತಾರೆ ಸರ್, ಸೀರಿಯಸ್ಲಿ ಸುಮಾರು ಜನರಿಗೆ ಪೇಷನ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ. ಸೊ ನೀವು ಒಂದು ಸತಿ ಟ್ರೇಡ್ ಮಾಡಿಬಿಟ್ಟು ಟಾರ್ಗೆಟ್ ಬರೋ ತನಕ ವೇಟ್ ಮಾಡಿಲ್ಲ ಅಂತಂದ್ರೆ ಪ್ರಾಫಿಟ್ ಹೇಗೆ ಆಗತ್ತೆ? ಯು ಆನ್ಸರ್ ಟು ಮೈ ಕ್ವಶನ್ ಅಲ್ವಾ? ನೀವು ಹೋಲ್ಡ್ ಮಾಡಿಲ್ಲ ಅಂತಂದ್ರೆ ಹೇಗೆ ಬರುತ್ತೆ? ನೀವೇನಾದ್ರೂ ಹೋಲ್ಡ್ ಮಾಡೋ ಕೆಪಾಸಿಟಿ ಬರಬೇಕು, ರಿಯಲ್ ಸಬ್ಜೆಕ್ಟ್ ನ ಕಲಿಬೇಕು ಅಂತಂದ್ರೆ ನಮ್ಮ ಹತ್ರ ಬನ್ನಿ, ನಾವು ಹೇಳ್ಕೊಡ್ತೀವಿ. ಕೊನೆಗೆ ಈ ಒಂದು ಟ್ರೇಡ್ ಟಾರ್ಗೆಟ್ ಹಿಟ್ ಆಯ್ತು, ತಪ್ಪದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.